ಆತ್ಮೀಯ ಬಂಧುಗಳೇ, ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಭಕ್ತಿಪೂರ್ವಕ ಸುಸ್ವಾಗತ. ಈ ವಿಶಾಲವಾದ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಕೆಲವು ರಹಸ್ಯಗಳು ಮನುಷ್ಯನ ಸಾಮಾನ್ಯ ಬುದ್ಧಿಗೆ ಎಂದಿಗೂ ನಿಲುಕದವು. ನಾವು ದಿನನಿತ್ಯ ನಮ್ಮ ಕಣ್ಣ ಮುಂದೆ ಎಷ್ಟೋ ಘಟನೆಗಳನ್ನು ನೋಡುತ್ತೇವೆ. ಕೆಲವರು ಯಾವುದೇ ಕಠಿಣ ಪರಿಶ್ರಮ ಪಡೆದಿದ್ದರೂ ಸುಲಭವಾಗಿ ಯಶಸ್ಸಿನ ಶಿಖರವನ್ನು ಏರುತ್ತಾರೆ, ಸುಖಭೋಗದ ಜೀವನವನ್ನು ನಡೆಸುತ್ತಾರೆ. ಆದರೆ ಇನ್ನು ಕೆಲವರು ಬೆಳಗಿನಿಂದ ರಾತ್ರಿಯವರೆಗೂ ರಕ್ತವನ್ನು ನೀರು ಮಾಡಿ ಕಷ್ಟಪಟ್ಟರೂ, ಯಾರಿಗೂ ಕಡು ಕಷ್ಟದಲ್ಲೂ ದ್ರೋಹ ಮಾಡದಿದ್ದರೂ, ಅವರ ಜೀವನದಲ್ಲಿ ಕಷ್ಟಗಳು ಮತ್ತು ನಿರಾಶೆಗಳು ಬೆಂಬಿಡದೆ ಕಾಡುತ್ತಿರುತ್ತವೆ. ಪ್ರತಿಯೊಂದು ಕೆಲಸವೂ ಕೊನೆಯ ಕ್ಷಣದವರೆಗೂ ಬಂದು ಕೈಗೆ ಬಂದ ತುತ್ತುಬಾಯಿಗೆ ಬರದಂತೆ ಮೌನವಾಗಿ ಮರೀಚಿಕೆಯಾಗಿಬಿಡುತ್ತದೆ. ಆಗ ಮನುಷ್ಯನ ಮನಸ್ಸಿನಲ್ಲಿ ಮೂಡುವ ಮೊದಲ ಪ್ರಶ್ನೆ, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ದರೂ ದೇವಸ್ಥಾನಗಳಿಗೆ ಅಲೆದರೂ ಈ ವಿಧಿ ನನ್ನನ್ನೇ ಏಕೆ ಪರೀಕ್ಷಿಸುತ್ತಿದೆ? ದೇವರಿಲ್ಲವೇ ಎನ್ನುವುದು. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಪರಮ ಸತ್ಯವಾದ ಮಾತಿದೆ: ನಂಬಿಕೆಯೇ ಜೀವನದ ಪರಮಶಕ್ತಿ. ನಮ್ಮ ಕಣ್ಣಿಗೆ ಕಾಣದ ಆ ವಿಧಿಯ ಆಟವನ್ನು, ನಮ್ಮ ಪೂರ್ವಜನ್ಮದ ಕಠಿಣ ಕರ್ಮದ ಬಂಧನಗಳನ್ನು ಕರಗಿಸಬಲ್ಲ ದೈವಿಕ ಶಕ್ತಿಗಳು ಇಂದಿಗೂ ಈ ಪವಿತ್ರ ಭಾರತ ಭೂಮಿಯ ಮೇಲೆ ಜಾಗೃತವಾಗಿವೆ. ನಮ್ಮ ಋಷಿಮುನಿಗಳು ಹೇಳುವ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಒಂದಲ್ಲ ಒಂದು ಘಟ್ಟದಲ್ಲಿ ಸಂಪೂರ್ಣವಾಗಿ ಒಂಟಿಯಾಗುತ್ತಾನೆ. ಸುತ್ತಲೂ 100 ಜನ ಆಪ್ತರಿದ್ದರೂ, ಹೆತ್ತವರು, ಒಡಹುಟ್ಟಿದವರಿದ್ದರೂ ಒಳಗಿನ ತಳಮಳವನ್ನು ಮತ್ತು ಕಣ್ಣೀರನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದೆ ಒಂಟಿಯಾಗಿ ಕೊರಗುವ ಪರಿಸ್ಥಿತಿ ಬರುತ್ತದೆ. ಎಷ್ಟೋ ಬಾರಿ ಕಠಿಣ ಪರಿಶ್ರಮ ಪಟ್ಟರೂ ಸಮಾಜದಲ್ಲಿ ಸಿಗಬೇಕಾದ ಕನಿಷ್ಠ ಗೌರವವೂ ಸಿಗದೆ, ಅತಿಯಾಗಿ ನಂಬಿದವರಿಂದಲೇ ಬೆನ್ನಿಗೆ ಇರಿತ ಅಥವಾ ಘೋರ ದ್ರೋಹವನ್ನು ಅನುಭವಿಸಿದಾಗ ಇಡೀ ಪ್ರಪಂಚವೇ ಶೂನ್ಯವೆನಿಸುತ್ತದೆ. ಬಂಧುಗಳೇ, ಭಗವಂತ ನಮಗೆ ನೀಡುವ ಕಷ್ಟಗಳು ನಮ್ಮನ್ನು ಸರ್ವನಾಶ ಮಾಡುವುದಕ್ಕಲ್ಲ, ಬದಲಿಗೆ ನಮ್ಮನ್ನು ಒಳಗಿನಿಂದ ಪರಿಶುದ್ಧಗೊಳಿಸುವುದಕ್ಕೆ ಎನ್ನುವುದನ್ನು ನಾವು ಮೊದಲು ಅರ್ಥಮಾಡಿಕೊಳ್ಳಬೇಕು. ಒಂದು ಸಾಧಾರಣ ಕಬ್ಬಿಣದ ತುಂಡು ತೀಕ್ಷ್ಣವಾದ ಬೆಂಕಿಯಲ್ಲಿ ಬೆಂದು ಸುತ್ತಿಗೆಯ ಕಠಿಣ ಪೆಟ್ಟುಗಳನ್ನು ತಿಂದಾಗ ಮಾತ್ರ ಅದಕ್ಕೊಂದು ಸುಂದರ ಮತ್ತು ಶಕ್ತಿಶಾಲಿ ಆಕಾರ ಸಿಗಲು ಸಾಧ್ಯ. ಅದೇ ರೀತಿ ನಿಮ್ಮ ಬದುಕಿನ ಕಠಿಣ ಪರೀಕ್ಷೆಗಳ ಕಾಲ ಮತ್ತು ವಿಧಿಯ ಕ್ರೂರ ಆಟ ಈಗ ಮುಗಿಯುತ್ತಾ ಬಂದಿದೆ. ಬ್ರಹ್ಮಾಂಡದ ನ್ಯಾಯಾಧೀಪತಿಯು ನಮ್ಮ ಪ್ರತಿ ಕರ್ಮಗಳ ಫಲವನ್ನು ಸೂಕ್ಷ್ಮವಾಗಿ ಲೆಕ್ಕ ಇಡುವ ಆ ಪರಮೇಶ್ವರನ ಕರುಣಾಮಯಿ ದೃಷ್ಟಿ ನಿಮ್ಮ ಮೇಲೆ ಬಿದ್ದಾಗ ಜಗತ್ತಿನ ಯಾವುದೇ ನಕಾರಾತ್ಮಕ ಶಕ್ತಿಯೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಇಂದಿನ ಈ ಸುದೀರ್ಘ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಭಾರತದ ಅತಿ ನಿಗೂಢ ಕಡುಕತ್ತಲ ಗರ್ಭಗುಡಿಯಲ್ಲಿ ಜಗಮಗಿಸುವ ಸಾಸಿವೆ ಎಣ್ಣೆಯ ದೀಪಗಳ ಪವಿತ್ರ ಸನ್ನಿಧಿಗೆ. ಕಠಿಣ ಕರ್ಮದ ದೋಷಗಳನ್ನೇ ಭಸ್ಮ ಮಾಡಿ ಕಷ್ಟದಲ್ಲಿದ್ದವರ ಬದುಕಿನಲ್ಲಿ ಪವಾಡ ಸೃಷ್ಟಿಸುವ ಆ ಪುರಾತನ ರಹಸ್ಯ ಕ್ಷೇತ್ರ ಯಾವುದು? ಅಲ್ಲಿ ನಡೆಯುವ ಪೂಜೆಯ ಮಹಿಮೆಯಾದರೂ ಏನು? ವಿಧಿಯ ಬರಹವನ್ನೇ ಬದಲಿಸುವ ಆ ಶಕ್ತಿ ಅಲ್ಲಿಗೆ ಹೇಗೆ ಬಂತು? ಈ ಎಲ್ಲಾ ಪ್ರಶ್ನೆಗಳ ಹಿಂದೆ ಇರುವ ದೈವಿಕ ರಹಸ್ಯಗಳನ್ನು ನಾವು ಮುಂದಿನ ಭಾಗದಲ್ಲಿ ಅತ್ಯಂತ ಸವಿಸ್ತಾರವಾಗಿ ಪುರಾಣದ ಪುರಾವೆಗಳೊಂದಿಗೆ ತಿಳಿದುಕೊಳ್ಳೋಣ. ಭಗವಂತನ ಮೇಲಿನ ಭಕ್ತಿ ಮತ್ತು ತಾಳ್ಮೆ ಎಂದಿಗೂ ನಿಮ್ಮ ಕೈಬಿಡುವುದಿಲ್ಲ. ಬಂಧುಗಳೇ, ಕಗ್ಗತ್ತಲ ಗರ್ಭಗುಡಿಯಲ್ಲಿ ಜಗಮಗಿಸುವ ಆ ಪುರಾತನ ದೇವಸ್ಥಾನದ ಇತಿಹಾಸವನ್ನು ತಿಳಿಯಬೇಕಾದರೆ ನಾವು ಕಾಲದ ಚಕ್ರವನ್ನು ಹಿಂದಕ್ಕೆ ತಿರುಗಿಸಿ ತ್ರೇತಾಯುಗದ ರಾಮಾಯಣದ ಕಾಲಕ್ಕೆ ಹೋಗಬೇಕಾಗುತ್ತದೆ. ಆಧ್ಯಾತ್ಮಿಕ ಗ್ರಂಥಗಳ ಮತ್ತು ಪುರಾಣಗಳ ಪುಟಗಳನ್ನು ಜಾಗರೂಕತೆಯಿಂದ ತಿರುವಿ ನೋಡಿದಾಗ ನಮಗೊಂದು ರೋಮಾಂಚನಕಾರಿ ಹಾಗೂ ಅದ್ಭುತವಾದ ಇತಿಹಾಸ ಮರುಕಳಿಸುತ್ತದೆ. ಬ್ರಹ್ಮಾಂಡದ ನಿಯಮದ ಪ್ರಕಾರ ಈ ಸೃಷ್ಟಿಯಲ್ಲಿ ಜನ್ಮತಳೆದ ಯಾವುದೇ ಜೀವಿಯಾಗಲಿ, ದೇವತೆಗಳಾಗಲಿ ಶನಿದೇವರ ವಕ್ರದೃಷ್ಟಿ ಹಾಗೂ ಸಾಡೇಸಾತಿಯ ಪ್ರಭಾವದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನಲಾಗುತ್ತದೆ. ಆದರೆ ಇದೇ ಬ್ರಹ್ಮಾಂಡದಲ್ಲಿ ಸ್ವತಃ ಶನಿದೇವರೇ ಅತ್ಯಂತ ಗೌರವದಿಂದ ತಲೆಬಾಗುವ ಮತ್ತು ಯಾರ ಭಕ್ತರಿಗೆ ತಾವು ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂದು ಮಾತು ನೀಡಿರುವ ಒಂದು ಪರಮ ದೈವಿಕ ಶಕ್ತಿ ಇದೆಯೆಂದರೆ ಅದುವೇ ಕರುಣಾಮಯಿ ರಾಮಭಕ್ತ ಭಗವಾನ್ ಹನುಮಂತ. ಪುರಾಣ ಕಥೆಯ ಪ್ರಕಾರ ಲಂಕಾ ವಿಜಯದ ಅಹಂಕಾರದಲ್ಲಿದ್ದ ದಶಕಂಠ ರಾವಣನು ತನ್ನ ಜಾತಕದ ಎಲ್ಲಾ ಗ್ರಹಗಳನ್ನು ತನ್ನ ಕಾಲ ಕೆಳಗೆ ಹಾಕಿ ತುಳಿಯುತ್ತಿರುತ್ತಾನೆ. ಅಷ್ಟೇ ಅಲ್ಲದೆ ಯಾರ ದೃಷ್ಟಿಗೆ ಇಡೀ ಜಗತ್ತೇ ನಡುಗುತ್ತದೆಯೋ ಅಂತಹ ನ್ಯಾಯಾಧೀಪತಿ ಶನಿದೇವರನ್ನು ರಾವಣನು ಅತ್ಯಂತ ಕ್ರೂರವಾಗಿ ಬಂಧಿಸಿ ತನ್ನ ಸಿಂಹಾಸನದ ಕೆಳಗಿನ ಕತ್ತಲ ಕೋಣೆಯಲ್ಲಿ ತಲೆಕೆಳಗಾಗಿ ನೇತು ಹಾಕಿರುತ್ತಾನೆ. ಗ್ರಹಗಳ ರಾಜನಾದ ಶನಿದೇವನಿಗೆ ಆ ಕತ್ತಲ ಕೋಣೆಯಲ್ಲಿ ಪ್ರತಿದಿನವೂ ಅಸಹನೀಯ ವೇದನೆ ಮತ್ತು ಅಪಮಾನವಾಗುತ್ತಿರುತ್ತದೆ. ರಾವಣನ ಅಹಂಕಾರದ ಸೆರೆಯಿಂದ ತನ್ನನ್ನು ಮುಕ್ತಗೊಳಿಸುವ ದೈವಿಕ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಯಾರೂ ಇಲ್ಲವೇ ಎಂದು ಶನಿದೇವನು ಕಾಯುತ್ತಿದ್ದ ಆ ಕಾಲಘಟ್ಟದಲ್ಲಿ ಸೀತಾಮಾತೆಯ ಶೋಧಕ್ಕಾಗಿ ಭಗವಾನ್ ಹನುಮಂತನು ಲಂಕೆಗೆ ಪ್ರವೇಶಿಸುತ್ತಾನೆ. ರಾವಣನ ಸಭೆಯಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿ ಇಟ್ಟಾಗ ವಾಯುಪುತ್ರ ಹನುಮಂತನು ಇಡೀ ಚಿನ್ನದ ಲಂಕೆಯನ್ನು ದಹಿಸಲು ಆರಂಭಿಸುತ್ತಾನೆ. ಲಂಕಾ ದಹನದ ಆ ಮಹಾಜ್ವಾಲೆಯು ರಾವಣನ ಅರಮನೆಯನ್ನು ಆವರಿಸಿದಾಗ
ಸಿಂಹಾಸನದ ಕೆಳಗಿನ ಕತ್ತಲ ಕೋಣೆಯಿಂದ ಶನಿದೇವರ ಆರ್ತನಾದ ಮತ್ತು ಕರಳ ಕೂಗು ಹನುಮಂತನಿಗೆ ಕೇಳಿಸುತ್ತದೆ. ಪರಮ ದಯಾಳುವಾದ ಆಂಜನೇಯನು ತಕ್ಷಣವೇ ಆ ಕತ್ತಲ ಕೋಣೆಯ ಕಡೆಗೆ ಧಾವಿಸುತ್ತಾನೆ. ರಾವಣನು ಸೃಷ್ಟಿಸಿದ್ದ ಆ ಮಾಯಾವಿ ಲೋಹದ ಸರಪಳಿಗಳನ್ನು ಮತ್ತು ಕಠಿಣ ಬಂಧನಗಳನ್ನು ಹನುಮಂತನು ತನ್ನ ಗದೆಯಿಂದ ಒಂದೇ ಏಟಿಗೆ ಮುರಿದು ಹಾಕಿ ಸ್ವತಃ ತನ್ನ ಪ್ರಾಣದ ಹಂಗನ್ನು ತೊರೆದು ಶನಿದೇವರನ್ನು ರಾವಣನ ಘೋರ ಸೆರೆಯಿಂದ ಮುಕ್ತಗೊಳಿಸುತ್ತಾನೆ. ದೀರ್ಘಕಾಲದ ಬಂಧನದಿಂದ ಮುಕ್ತರಾಗಿ ಹನುಮಂತನ ಈ ಪರಮೋಪಕಾರ ಮತ್ತು ದೈವಿಕ ಶಕ್ತಿಯನ್ನು ಕಣ್ಣಾರೆ ಕಂಡ ಶನಿದೇವನು ಅತ್ಯಂತ ಪ್ರಸನ್ನರಾಗುತ್ತಾರೆ. ಆ ಕ್ಷಣದಲ್ಲಿ ಶನಿದೇವನು ಆಂಜನೇಯನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಬ್ರಹ್ಮಾಂಡದ ಸಾಕ್ಷಿಯಾಗಿ ಕಡುಕತ್ತಲ ದೇವಸ್ಥಾನದ ಗರ್ಭಗುಡಿಯ ನೆರಳಿನಲ್ಲಿ ಒಂದು ಮಹತ್ತರವಾದ ಮತ್ತು ಎಂದಿಗೂ ಅಳಿಯದ ದೈವಿಕ ವಚನವನ್ನು ನೀಡುತ್ತಾರೆ. ಶನಿದೇವನು ಹೇಳುತ್ತಾರೆ, ಹೇ ಮಾರುತಿ, ನೀನು ಇಂದು ನನ್ನನ್ನು ಘೋರ ಅಪಮಾನ ಮತ್ತು ಕಷ್ಟದಿಂದ ಪಾರು ಮಾಡಿದ್ದೀಯಾ. ನಿನ್ನ ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ನಿನಗೊಂದು ವಚನ ನೀಡುತ್ತಿದ್ದೇನೆ. ಈ ಬ್ರಹ್ಮಾಂಡದಲ್ಲಿ ಯಾರು ನಿನ್ನನ್ನು ಪೂರ್ಣ ಭಕ್ತಿಯಿಂದ ಆರಾಧಿಸುತ್ತಾರೋ, ಯಾರ ಹೃದಯದಲ್ಲಿ ಸದಾ ಶ್ರೀರಾಮನ ನಾಮಸ್ಮರಣೆ ಇರುತ್ತದೆಯೋ ಮತ್ತು ಯಾರು ನಿನ್ನ ಸನ್ನಿಧಿಯಲ್ಲಿ ನನ್ನನ್ನು ಪ್ರಾರ್ಥಿಸುತ್ತಾರೋ ಅವರಿಗೆ ನನ್ನ ಸಾಡೆ ಸಾತಿ ಅಷ್ಟಮ ಶನಿ ಅಥವಾ ವಕ್ರದೃಷ್ಟಿಯ ಯಾವುದೇ ಕಠಿಣ ಪ್ರಭಾವ ತಟ್ಟುವುದಿಲ್ಲ. ಅವರ ಕಷ್ಟಗಳನ್ನು ನಾನೇ ಖುದ್ದಾಗಿ ನಿಂತು ಕರಗಿಸುತ್ತೇನೆ. ಬಂಧುಗಳೇ, ಅದಕ್ಕಾಗಿಯೇ ಇಂದಿಗೂ ಆ ಪುರಾತನ ಮತ್ತು ನಿಗೂಢ ಕ್ಷೇತ್ರದಲ್ಲಿ ಕಲ್ಲಿನ ಭವ್ಯ ಗೋಪುರದ ನೆರಳಿನಲ್ಲಿ ಹನುಮಂತ ಮತ್ತು ಶನಿದೇವರ ಶಕ್ತಿಗಳು ಒಟ್ಟಾಗಿ ಒಂದೇ ಸನ್ನಿಧಿಯಲ್ಲಿ ಜಾಗೃತವಾಗಿ ನೆಲೆಸಿವೆ. ಅಲ್ಲಿಗೆ ಭೇಟಿ ನೀಡುವ ಭಕ್ತರ ಕಣ್ಣೀರನ್ನು ಒರೆಸಲು ಸಾಕ್ಷಾತ್ ದೇವಿಯೇ ಪ್ರಕಟವಾಗುತ್ತಾಳೆ ಎನ್ನುವುದಕ್ಕೆ ಅಲ್ಲಿ ಇಂದಿಗೂ ನಡೆಯುವ ಜೀವಂತ ಪವಾಡಗಳೇ ಸಾಕ್ಷಿ. ಬಂಧುಗಳೇ, ಪುರಾಣದ ಆ ಮಹತ್ತರ ಹಿನ್ನೆಲೆಯನ್ನು ಹೊಂದಿರುವ ಈ ನಿಗೂಢ ದೇವಸ್ಥಾನದ ಆವರಣವನ್ನು ನೀವು ಪ್ರವೇಶಿಸುತ್ತಿದ್ದಂತೆ ಅಲ್ಲಿನ ಗಾಳಿಯಲ್ಲಿಯೇ ಒಂದು ವಿಭಿನ್ನವಾದ ದೈವಿಕ ಶಕ್ತಿ ಮತ್ತು ಮೌನ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಈ ಪುರಾತನ ಕ್ಷೇತ್ರದ ಅತ್ಯಂತ ವಿಶಿಷ್ಟವಾದ ಆಚರಣೆಯೆಂದರೆ ಇಲ್ಲಿನ ಗರ್ಭಗುಡಿಯ ಮುಂಭಾಗದಲ್ಲಿ ದಿನದ 24 ಗಂಟೆಯೂ ನಿರಂತರವಾಗಿ ಜಗಮಗಿಸುವ ಕಪ್ಪು ಕಲ್ಲಿನ ಹಣತೆಗಳು ಮತ್ತು ಅದರಲ್ಲಿ ಉರಿಯುವ ಸಾಸಿವೆ ಎಣ್ಣೆಯ ದೀಪಗಳು. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚುವುದನ್ನು ನಾವು ನೋಡುತ್ತೇವೆ. ಆದರೆ ಈ ಶನೈಶ್ಚರ ಸನ್ನಿಧಿಯಲ್ಲಿ ಕೇವಲ ಸಾಸಿವೆ ಎಣ್ಣೆಯನ್ನು ಮಾತ್ರ ದೀಪಕ್ಕೆ ಬಳಸುವುದರ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ರಹಸ್ಯ ಅಡಗಿದೆ. ಪುರಾತನ ಗ್ರಂಥಗಳ ಪ್ರಕಾರ ಸಾಸಿವೆ ಎಣ್ಣೆಯು ತೀವ್ರವಾದ ತಾಮಸಿಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಂಡು ಅವುಗಳನ್ನು ಸಕಾರಾತ್ಮಕ ಶಕ್ತಿಯನ್ನಾಗಿ ಪರಿವರ್ತಿಸುವ ವಿಶಿಷ್ಟ ಗುಣವನ್ನು ಹೊಂದಿದೆ. ಒಬ್ಬ ಮನುಷ್ಯನು ತನ್ನ ಪೂರ್ವಜನ್ಮದ ತಪ್ಪುಗಳಿಂದ ಅಥವಾ ಈ ಜನ್ಮದಲ್ಲಿ ಮಾಡಿದ ಅರಿವಿಲ್ಲದ ಕರ್ಮದ ದೋಷಗಳಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದಾಗ ಆತನ ದೇಹ ಮತ್ತು ಮನಸ್ಸಿನ ಸುತ್ತ ಒಂದು ನಕಾರಾತ್ಮಕ ವಲಯ ಸೃಷ್ಟಿಯಾಗಿರುತ್ತದೆ. ಈ ದೇವಸ್ಥಾನಕ್ಕೆ ಬಂದು ಭಕ್ತರು ಪೂರ್ಣ ಭಕ್ತಿಯಿಂದ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಆ ಜ್ವಾಲೆಯನ್ನು ದಿಟ್ಟಿಸಿ ನೋಡುತ್ತಾ ತಮ್ಮ ಕಷ್ಟಗಳನ್ನು ದೇವರಿಗೆ ನಿವೇದಿಸಿಕೊಂಡಾಗ ಆ ದೀಪದ ಕಾಂತಿಯು ಅವರ ಆಕರ್ಷಣ ವಲಯದಲ್ಲಿರುವ ದಾರಿದ್ರ್ಯದ ಕಪ್ಪುಕೂಡನ್ನು ಕರಗಿಸಲು ಆರಂಭಿಸುತ್ತದೆ ಎನ್ನುತ್ತದೆ ಇಲ್ಲಿನ ನಂಬಿಕೆ. ಇಲ್ಲಿನ ಮತ್ತೊಂದು ನಿಗೂಢ ಆಚರಣೆ ಎಂದರೆ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ದೀಪದ ಎಣ್ಣೆಯಲ್ಲಿ ಮುಳುಗಿಸಿ ಅರ್ಪಿಸುವುದು. ಕಪ್ಪು ಬಣ್ಣ ಮತ್ತು ಕಪ್ಪು ಎಳ್ಳು ಶನಿದೇವನಿಗೆ ಅತ್ಯಂತ ಪ್ರೀತಿಪಾತ್ರವಾದ ವಸ್ತುಗಳು. ಮನುಷ್ಯನ ಅಹಂಕಾರ, ಕೋಪ ಮತ್ತು ದುರಾಸೆಗಳನ್ನು ಈ ಕಪ್ಪು ಎಳ್ಳು ಪ್ರತಿನಿಧಿಸುತ್ತದೆ. ಅದನ್ನು ದೇವರಿಗೆ ಅರ್ಪಿಸುವುದೆಂದರೆ ನನ್ನೊಳಗಿನ ಅಹಂಕಾರ ಮತ್ತು ಕೆಟ್ಟ ಕರ್ಮಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಿದ್ದೇನೆ, ನನ್ನನ್ನು ರಕ್ಷಿಸು ಎಂದು ಶರಣಾಗತಿಯಾಗುವುದು. ಈ ಶರಣಾಗತಿಯ ಭಾವ ಎಲ್ಲಿರುತ್ತದೆಯೋ ಅಲ್ಲಿ ಎಂತಹ ಕಠಿಣ ಗ್ರಹದೋಷಗಳಿದ್ದರೂ ಅವುಗಳ ತೀವ್ರತೆ ತಕ್ಷಣವೇ ಕಡಿಮೆಯಾಗುತ್ತದೆ. ಬಂಧುಗಳೇ, ಈ ಕ್ಷೇತ್ರದ ಇತಿಹಾಸದಲ್ಲಿ ಮತ್ತೊಂದು ಪವಾಡ ಸದೃಶ ಆಚರಣೆಯಿದೆ. ದೇವಸ್ಥಾನದ ಹಿಂಭಾಗದಲ್ಲಿರುವ ಪುರಾತನ ಕಲ್ಲಿನ ಗೋಪುರದ ನೆರಳಿನಲ್ಲಿ ಒಂದು ಪವಿತ್ರವಾದ ಬೇವಿನ ಮರವಿದೆ. ಎಷ್ಟೋ ದಶಕಗಳಿಂದ ಕೌಟುಂಬಿಕ ಕಲಹಗಳು, ದೀರ್ಘಕಾಲದ ಕಾಯಿಲೆಗಳು ಅಥವಾ ವ್ಯಾಪಾರದಲ್ಲಿ ತೀರಿಸಲಾಗದ ಸಾಲದ ಸುಳಿಗೆ ಸಿಲುಕಿದ ಭಕ್ತರು ಈ ಮರಕ್ಕೆ ಕಪ್ಪು ದಾರವನ್ನು ಕಟ್ಟಿ 3 ಪ್ರದಕ್ಷಿಣೆ ಹಾಕುತ್ತಾರೆ. ಹೀಗೆ ಮಾಡುವುದರಿಂದ ಅವರ ಒಂಟಿತನ, ಮಾನಸಿಕ ಖಿನ್ನತೆ ಮತ್ತು ಸಮಾಜದಲ್ಲಿ ಅನುಭವಿಸಿದ ಅಪಮಾನಗಳೆಲ್ಲವೂ ದೂರವಾಗಿ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕು ಮೂಡುತ್ತದೆ ಎಂಬುದು ಇಲ್ಲಿಗೆ ಬರುವ ಕೋಟ್ಯಂತರ ಭಕ್ತರ ಜೀವಂತ ಅನುಭವವಾಗಿದೆ. ವಿಧಿಯ ಬರಹ ಕಠಿಣವಾಗಿದ್ದರೂ ಈ ಕ್ಷೇತ್ರದ ದೈವಿಕ ನಿಯಮಗಳು ಭಕ್ತರ ಪಾಲಿಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತವೆ. ಬಂಧುಗಳೇ, ಈ ಜಾಗೃತ ಕ್ಷೇತ್ರಕ್ಕೆ ಭೇಟಿ ನೀಡುವಾಗ ಅಥವಾ ಮನೆಯಲ್ಲೇ ಶನಿ ದೇವನನ್ನು ಆರಾಧಿಸುವಾಗ ಪ್ರತಿಯೊಬ್ಬ ಭಕ್ತನೂ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದ ಕೆಲವು ಆಧ್ಯಾತ್ಮಿಕ ನಿಯಮಗಳಿವೆ. ಎಷ್ಟೋ ಬಾರಿ ಭಕ್ತರು ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡಿದರೂ ಅವರಿಗೆ ನಿರೀಕ್ಷಿತ ಫಲ ಸಿಗುವುದಿಲ್ಲ.
ಅದಕ್ಕೆ ಕಾರಣ ಭಕ್ತಿಯ ಕೊರತೆಯಲ್ಲ, ಬದಲಿಗೆ ಅರಿವಿಲ್ಲದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು. ನ್ಯಾಯದೇವನಾದ ಶನಿದೇವರ ಸನ್ನಿಧಿಯಲ್ಲಿ ನಾವು ನಡೆದುಕೊಳ್ಳುವ ರೀತಿಗೆ ಅತ್ಯಂತ ಮಹತ್ವದ ಪ್ರಾಮುಖ್ಯತೆ ಇರುತ್ತದೆ. ಈ ಕ್ಷೇತ್ರದ ಪುರಾತನ ನಿಯಮಗಳ ಪ್ರಕಾರ ಶನಿದೇವನ ವಿಗ್ರಹವನ್ನು ಅಥವಾ ಗರ್ಭಗುಡಿಯನ್ನು ನೇರವಾಗಿ ಮುಖಾಮುಖಿಯಾಗಿ ನಿಂತು ಕಣ್ಣಿಗೆ ಕಣ್ಣಿಟ್ಟು ನೋಡಬಾರದು. ಏಕೆಂದರೆ ಶನಿದೇವರ ದೃಷ್ಟಿಯಲ್ಲಿ ಅತ್ಯಂತ ತೀವ್ರವಾದ ಶಕ್ತಿ ಮತ್ತು ತೇಜಸ್ಸು ಇರುತ್ತದೆ. ನೇರವಾಗಿ ನಿಲ್ಲುವ ಬದಲು ಯಾವಾಗಲೂ ವಿಗ್ರಹದ ಎಡ ಅಥವಾ ಬಲಭಾಗಕ್ಕೆ ಕೊಂಚ ಓರೆಯಾಗಿ ನಿಂತು ಪ್ರಾರ್ಥಿಸಬೇಕು ಮತ್ತು ನಮ್ಮ ದೃಷ್ಟಿ ಸದಾ ದೇವರ ಪಾದಗಳ ಮೇಲೆ ಇರಬೇಕು. ಭಗವಂತನ ಪಾದಗಳನ್ನು ನೋಡುವುದು ಸಂಪೂರ್ಣ ಶರಣಾಗತಿಯ ಸಂಕೇತವಾಗಿದೆ. ನಾವು ಯಾವಾಗ ದೇವರ ಪಾದಗಳಿಗೆ ಶರಣಾಗುತ್ತೇವೆಯೋ ಆಗ ಆತನ ವಕ್ರದೃಷ್ಟಿಯ ಪ್ರಭಾವವು ತಂತಾನೇ ಶಾಂತವಾಗುತ್ತದೆ. ಮತ್ತೊಂದು ಪ್ರಮುಖವಾದ ತಪ್ಪು ಎಂದರೆ ಪೂಜೆಯ ನಂತರ ದೇವಸ್ಥಾನದ ಆವರಣದಲ್ಲಿ ದಾರಿದ್ರ್ಯದ ಬಗ್ಗೆ ಅಥವಾ ನಕಾರಾತ್ಮಕ ವಿಷಯಗಳ ಬಗ್ಗೆ ಅತಿಯಾಗಿ ಚರ್ಚಿಸುವುದು. ಈ ಶಕ್ತಿಶಾಲಿ ಕ್ಷೇತ್ರದಲ್ಲಿ ನಾವು ಆಡುವ ಪ್ರತಿಯೊಂದು ಮಾತಿಗೂ, ಯೋಚಿಸುವ ಪ್ರತಿಯೊಂದು ಆಲೋಚನೆಗೂ ಬ್ರಹ್ಮಾಂಡದ ಶಕ್ತಿಗಳು ತಕ್ಷಣವೇ ಸ್ಪಂದಿಸುತ್ತವೆ. ಆದ್ದರಿಂದಲೇ ದೇವಸ್ಥಾನದ ಒಳಗೆ ಇರುವಾಗ ಕೇವಲ ಮೌನವನ್ನು ಆಚರಿಸಬೇಕು ಅಥವಾ ಮನಸ್ಸಿನಲ್ಲೇ ಭಗವಾನ್ ಹನುಮಂತನ ನಾಮಸ್ಮರಣೆಯನ್ನು ಮಾಡಬೇಕು. ಹನುಮನ ನಾಮ ಎಲ್ಲ ಆಪರೇಷನಲ್ ಆಗಿರುತ್ತದೆಯೋ ಅಲ್ಲಿ ಶನಿದೇವನು ಸದಾ ಸೌಮ್ಯ ಮೂರ್ತಿಯಾಗಿ ಆಶೀರ್ವದಿಸುತ್ತಾನೆ. ಬಂಧುಗಳೇ, ಈ ದೇವಸ್ಥಾನದ ಗರ್ಭಗುಡಿಯಿಂದ ಹೊರಬಂದ ತಕ್ಷಣವೇ ಕೈಕಾಲುಗಳನ್ನು ತೊಳೆಯಬಾರದು ಅಥವಾ ದಾರಿಯಲ್ಲಿ ಸಿಗುವ ಯಾರಿಗೂ ದಾನವನ್ನು ಮಾಡಬಾರದು ಎಂಬುದು ಇಲ್ಲಿನ ಹಿರಿಯರ ಅಲಿಖಿತ ನಿಯಮ. ದೇವಸ್ಥಾನದಿಂದ ಪಡೆದ ಆ ದೈವಿಕ ಸಕಾರಾತ್ಮಕ ಶಕ್ತಿಯು ನಿಮ್ಮ ದೇಹ ಮತ್ತು ಆಕರ್ಷಣ ವಲಯದಲ್ಲಿ ಸಂಪೂರ್ಣವಾಗಿ ಲೀನವಾಗಲು ಕನಿಷ್ಠ ಅರ್ಧ ಗಂಟೆಯ ಸಮಯ ಬೇಕಾಗುತ್ತದೆ. ಸನ್ನಿಧಿಯಿಂದ ಹೊರಟು ನೇರವಾಗಿ ಮನೆಗೆ ತಲುಪಿದ ನಂತರವೇ ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು. ಈ ಸರಳ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ಕಠಿಣ ಕರ್ಮಗಳ ಬಂಧನಗಳು ಕರಗಿ ನಿಮ್ಮ ಬದುಕಿನಲ್ಲಿ ದೈವಿಕ ರಕ್ಷಣೆಯ ಕವಚ ಸೃಷ್ಟಿಯಾಗುತ್ತದೆ. ಬಂಧುಗಳೇ, ಈ ಸುದೀರ್ಘ ಆಧ್ಯಾತ್ಮಿಕ ಯಾತ್ರೆಯ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ನಂಬಿಕೆಯಿಂದ ಕಲ್ಲನ್ನು ಪೂಜಿಸಿದರೂ ಅದು ದೇವರಾಗುತ್ತದೆ ಎನ್ನುವ ಮಾತು ಎಷ್ಟು ಸತ್ಯವೋ, ನಮ್ಮ ಕಠಿಣ ಪರಿಶ್ರಮದ ಜೊತೆಗೆ ದೈವಿಕ ಶಕ್ತಿಯ ಆಶೀರ್ವಾದವೂ ಸೇರಿದಾಗ ನಮ್ಮ ಯಶಸ್ಸನ್ನು ತಡೆಯಲು ಈ ಬ್ರಹ್ಮಾಂಡದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವುದು ಅಷ್ಟೇ ಸತ್ಯ. ಜೀವನದಲ್ಲಿ ಎಂತಹ ಕತ್ತಲೆಯ ಕಾಲ ಬಂದರೂ ಧೃತಿಗೆಡಬೇಡಿ. ಏಕೆಂದರೆ ಕಗ್ಗತ್ತಲ ರಾತ್ರಿಯ ನಂತರವೇ ಪ್ರಕಾಶಮಾನವಾದ ಸೂರ್ಯೋದಯವಾಗುವುದು ಪ್ರಕೃತಿಯ ನಿಯಮ. ಈ ಪವಿತ್ರ ಕ್ಷೇತ್ರದ ದೈವಿಕ ರಹಸ್ಯಗಳನ್ನು ಅರಿತು ನಿಮ್ಮ ಸಕಲ ಕಷ್ಟಗಳನ್ನು ಆ ಪರಮಾತ್ಮನ ಪಾದಗಳಿಗೆ ಒಪ್ಪಿಸಿ ಸಕಾರಾತ್ಮಕ ಯೋಚನೆಗಳೊಂದಿಗೆ ಮುನ್ನಡೆಯಿರಿ. ಭಗವಂತನು ನಿಮ್ಮ ಕೈಹಿಡಿಯಲಿದ್ದಾನೆ. ಆತ್ಮೀಯರೇ, ನಿಮ್ಮ ಮನಸ್ಸಿನ ಕತ್ತಲನ್ನು ದೂರ ಮಾಡಿ ಜೀವನದಲ್ಲಿ ಹೊಸ ಭರವಸೆಯ ಬೆಳಕನ್ನು ತರಬಲ್ಲ ಇಂದಿನ ಈ ವಿಶೇಷ ಆಧ್ಯಾತ್ಮಿಕ ರಹಸ್ಯ ಕಥೆ ನಿಮಗೆ ನಿಜವಾಗಿಯೂ ನೆಮ್ಮದಿಯನ್ನು ನೀಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರ ಬದುಕಿನಲ್ಲೂ ಕಷ್ಟಗಳು ದೂರವಾಗಿ ಸುಖಶಾಂತಿ ನೆಲೆಸಲಿ ಎನ್ನುವ ಸದ್ಭಾವನೆಯಿಂದ ಈ ವಿಡಿಯೋವನ್ನು ಅವರೊಂದಿಗೆ ತಪ್ಪದೇ ಶೇರ್ ಮಾಡಿ. ಪುರಾತನ ದೇವಸ್ಥಾನಗಳ ನಿಗೂಢ ರಹಸ್ಯಗಳು, ಶಕ್ತಿಶಾಲಿ ಪೌರಾಣಿಕ ಕಥೆಗಳು ಮತ್ತು ಧರ್ಮದ ಸತ್ಯಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ನಮ್ಮ ಡಿ&ಎಸ್ ಫ್ಯಾಮಿಲಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಲು ಮತ್ತು ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ತಲುಪಲು ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಶ್ರೀರಾಮ್ ಅಥವಾ ಓಂ ಶನೈಶ್ಚರಾಯ ನಮಃ ಎಂದು ಬರೆಯಲು ಮರೆಯಬೇಡಿ. ಆ ಪರಮಾತ್ಮನು ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ಕಥೆಯನ್ನು ಮುಗಿಸುತ್ತಿದ್ದೇವೆ. ಮುಂದಿನ ದೈವಿಕ ರಹಸ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.